ಮುಖ ಕಾಣ್ತದ ಗಡ್ಡ ಮೀಸೆಯಲ್ಲಿ? ಇವನದು ನೋಡು ಹೇಗಿದ್ದಾನೆ. ಅವರು ಸೌತೆಕಾಯಿ ಕಡಿಲಿಕ್ಕೆ ಬಂದದ್ದಲ್ಲ, ತಲೆ ಕಡಿಲಿಕ್ಕೆ ಬಂದದ್ದು. ಬಾಯ್ ಅವ ಯಾರು ಗೊತ್ತುಂಟ? ಯಾರು? ನೀನು ಮೊದಲಿಗೆ ಹೇಳ್ತಿದ್ರೆ ದೊಡ್ಡ ವಿಷಯ ಅಲ್ಲ, ಅಷ್ಟು ನೋಡಿ ಹೇಳಿದ್ರೆ ಉಳ್ಳವರಿಗೂ ಸಂಶಯ ಬಂದಿತ್ತು. ಬಾಕಿ ಕಾಲು ಮುರಿದು ಕೈಯಲ್ಲಿ ಕೊಟ್ಟೇನೆ, ಹಣೆ ಬರ ಕೆಟ್ಟವನಿಗೆ. ನನ್ನ ಮಗನ ಹೌದಾ ಅಲ್ವ ಅಂತ ಸಂಬಂಧ ನಾನು ಹೇಳ್ತೇನೆ. ನಾನು ಹೇಳಿದ್ದನ್ನು ನೀವು ಮಾಡಲಿಕ್ಕೆ. ಕಟುಕರ ಕೈಗೆ ಕೊಡ್ಲ? ನಾನು ಹೇಳಿದಾಗೆ ಕೇಳ್ತೀಯಾ? ಹರನು ಬೇಡ, ಬ್ರಹ್ಮನು ಬೇಡ. ಹಿರಣ್ಯಕಶ್ಯಪನಿಗಿಂತ ದೊಡ್ಡ ದೇವರು ಯಾರು? ನಿನ್ನ ಅಪ್ಪನ ಹೆಸರು ಹೇಳಿ. ಓಂ ನಮೋ ಹಿರಣ್ಯಕಶ್ಯಪಾಯ. ಓಂ ನಮೋ ಭಗವತೆ ವಾಸುದೇವ. ನಿನ್ನಪ್ಪ ವಾಸುದೇವನ? ನಿನ್ನ ಅಮ್ಮನಿಗೆ ಬೆಲೆ ಕಟ್ಟದ ಬಾಪಿ? ತಿಳಿಬಾರ್ದು. ಓಂ ನಮೋ ಹಿರಣ್ಯಕಶ್ಯಪಾಯ. ಓಂ ನಮೋ ಭಗವತೆ ವಾಸುದೇವ. ಬಾಯಿಲಿ ಬಾ. ಮತ್ತೆ ನೋವಾಗದೆ ಹೊಡಿಲಿಕ್ಕೆ ಇದು ನಾಟಕವ? ಇಲ್ವಾ? ಹೇಳಿದ ಹಾಗೆ ಹೇಳಿದ್ರೆ ಸರಿ, ಇಲ್ಲದೆ ಚಂಡಿ ಎಸೆದಾಗೆ ಅವರ ಕೈಗೆ ಸಿಗ್ತೇನೆ. ಓಂ ನಮೋ ಹಿರಣ್ಯಕಶ್ಯಪಾಯ. ಓಂ ನಮೋ ಭಗವತೆ ವಾಸುದೇವ. ಕತ್ತಿಗೆ ರಕ್ತದ ಗುರುತನ್ನು ಸೇರಿಸಿ ನನಗೆ ತೋರಿಸಿ. ನೀನು ಕಡಿ, ನೀನು ಕಡಿ, ನೀನು ಕಡಿ. ಸ್ವಲ್ಪ ಅವಸರ ಆಯ್ತಾ ಅಂತ ಉದ್ವೇಗದಲ್ಲಿ ಯೋಚನೆ ಮಾಡಿದ್ದು ಕಡಿಮೆ. ಕೋಪ ಬಂತು, ಕಟುಕರ ಕೈಗೆ ಕೊಟ್ಟೆ. ಇಷ್ಟವಂತರು ಪಾಪ. ಈಗ ಕಡಿದು ಅರ್ಧ ದಾರಿಗೆ ತಲುಪಿರ್ಬೋದು. ಬಂದ್ರಂತೆ, ಕಡಿದು ಬಂದ್ರಂತೆ. ಅವರವರೇ ಸತ್ತಲ್ಲಿಂದ ಸತ್ತು ಮಣ್ಣು ತಿಂದು ಹೋಗ್ಲಿ ಪಾಪ. ಪೂರ್ತಿ ತಿಂಗಳಾಗುವುದಕ್ಕಿಂತ 3 ದಿವಸ ಬರ್ತದಕ್ಕೆ ಮೊದಲು ಬರ್ತಾರೆ. ಈ ತಿಂಗಳಿದು ಕೊಡಿ. ಮುಂಗಡದೆ ಕೊಂಡದ್ದು ತುಂಬಾ ಉಂಟೆ. ಅವರ ವೈಯಕ್ತಿಕ ದ್ವೇಷ ತೀರಿಸಲಿಕ್ಕೆ ನನ್ನ ವೇತನವ ಪಾಪಿಗಳಿಗೆ ಇವರಿಗೆ ಒಂದು ಕೆಲಸ ಹೇಳಿದ್ದು, ಅದನ್ನು ಸರಿ ಮಾಡುದಿಲ್ಲ. ಹೋಗಿ ಮತ್ತೆ ನನಗೊಂದು ಪ್ರಚಾರ ಬಂದಿದೆ. ಇಡೀ ಊರಿನಲ್ಲಿ ಹೇಳ್ತಾರಂತೆ ಯಜಮಾನರು ಲೆಕ್ಕ ಮಾಡಲಿಲ್ಲ ಅಂತ. ಲೆಕ್ಕಕ್ಕಿಂತ ಹೆಚ್ಚು ತಗೊಳ್ತಾರೆ, ಮತ್ತೆ ಲೆಕ್ಕ ಮಾಡಲಿ ಅವನೇ ಕೊಡ್ಬೇಕು ಅಂತ. ಎಲ್ಲಿ ಹಾವಾಡಿಗರು ಉರಗದಿಂದ ಕಚ್ಚಿಸಿ ಕೊಲ್ಲಿ 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 ಕೊಲ್ಲಿ. ಉರಗಗಳಿಂದ ಕಚ್ಚಿಸಿದಾಗ ಹೇಗೆ ಬದುಕಿದೆ? ಆನೆಗಳಿಂದ ತುಳಿಸಿದಾಗ ವರದ ವರದನ ಸುದ್ದಿ ತೆಗೆದ ಜಾಗ ಹೌದೇನೋ? ಪ್ರಪಾತಕ್ಕೆ ತಳ್ಳಿದಾಗ, ಸಮುದ್ರಕ್ಕೆ ದೂಡಿದಾಗ ಹೇಗೆ ಬದುಕಿದೆ? ಗರುಡ ಗಮನ ಬಂದ 2 ಕೈಗಳಿಂದ ಎತ್ತಿಕೊಂಡ ತುಳಸಿ ಹಾರವನ್ನು ಹಾಕುವುದು. ಕಡಿದು ತುಳಸಿ ನೀರು ಬಿಡ್ತೇನಪ್ಪ. ಕಡಿತಿದ್ದೆ. ನನ್ನ ಮಗ ಹೌದು, ನನಗೊಬ್ಬನಿಗೆ ಮಗ ಅಲ್ಲಲ್ಲ. ಇವ ನನ್ನ ಮಗ ಅಂತ ಕರೆಯುವವಳು ಮತ್ತೊಬ್ಬಳಿತಾಳಲ್ಲ, ಅವಳು ಕೇಳಿ ನೀವು ಉತ್ತರ ಕೊಡಬೇಕು. ಯಾರಲ್ಲಿ ಕಳೆಯೋದನ್ನು ಬರ್ಲಿಕ್ಕೆ ಹೇಳಿ.
ಕೊಲ್ತೀರ ಮಗನನ್ನು. ಕೊಲ್ಲುವುದಲ್ಲ, ಅವನನ್ನು ಹುತ್ತು ಹಾಕಬೇಕು. ಯಾರು? ಬಹುದೊಡ್ಡ ವಿಷಯವೊಂದನ್ನು ಹೇಳುವುದಕ್ಕೆ ನಿನ್ನನ್ನು ಕರೆಸಿದೆ. ಏನದು? ನಿನ್ನ ಮುಖ ನೋಡುವಾಗ ಹೇಳುವುದೋ ಬೇಡೋ ಅಂತ ಬಂದಾಗ. ಯಾಕೆ? ಅದು ಒಳ್ಳೆಯ ವಿಷಯ ಅಲ್ಲ, ದುಃಖದ ವಿಷಯ. ಹೌದು. ಹೌದು. ಕಷ್ಟವಾಗ್ಲಿ ಸುಖವಾಗ್ಲಿ, ದುಃಖವಾಗ್ಲಿ ಸಂತೋಷವಾಗ್ಲಿ, ಹೇಳಿದರೆ ಅದನ್ನು ಹಂಚಿಕೊಂಡು ನಡೆಯಬೇಕಾದದ್ದು ಸತಿಪತಿಯರ ಕರ್ತವ್ಯ ಅಲ್ಲೇ. ಹೇಳಿ, ನಿಮ್ಮ ಯಾವ ಕಷ್ಟವಿದ್ದರೆ ಅದನ್ನು ನಾನು ಕೂಡ ಪಾಲ್ಪಡುವುದಕ್ಕೆ ಸಿದ್ಧರಿದ್ದೇನೆ. ಅಷ್ಟು ದೃಢತೆ ಉಂಟಾ ನಿನಗೆ? ಖಂಡಿತ.